ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSYU ಕಡೆಯಿಂದ ಅಸೈನ್ಮೆಂಟ್ ಸಬ್ಮಿಷನ್ಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಮಗೆ ಊರಲ್ಲಿ ಇದ್ದೀವಿ, ಹಳ್ಳಿ ಕಡೆ ಇದ್ದೀವಿ, ನೆಟ್ವರ್ಕ್ ಇಲ್ಲ, ಅಪ್ಲೋಡ್ ಮಾಡೋಕೆ ಪ್ರಾಬ್ಲಮ್ ಆಗ್ತಿಲ್ಲ ಅಂತ. ಇನ್ನಷ್ಟು ಜನ ನಮಗೆ ಅಸೈನ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಇಷ್ಟು ಬೇಗ ಅಸೈನ್ಮೆಂಟ್ ಬರೀಬೇಕಾ, ಅಪ್ಲೋಡ್ ಮಾಡಬೇಕಾ, ಲಾಸ್ಟ್ ಡೇಟ್ ಮುಗ್ದೋಯ್ತಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಫೈನಲ್ ಆಗಿ KSYU ಅವರು ಕೊನೆಯ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಹಾಗಿದ್ರೆ ಎಲ್ಲಿವರೆಗೂ ವಿಸ್ತರಣೆ ಮಾಡಿದ್ದಾರೆ, ಎಲ್ಲಿವರೆಗೂ ನಮಗೆ ಟೈಮ್ ಇರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ನೋಟಿಫಿಕೇಶನ್ ಡೇಟ್ ನೋಡ್ಕೊಳ್ಳಿ. ನೋಟಿಫಿಕೇಶನ್ ಆಗಿರೋದು 3/8. ಆಲ್ರೆಡಿ 3 ದಿನ ಆಗೋಯ್ತು. ನನಗೆ ನೋಟಿಫಿಕೇಶನ್ ಇವತ್ತು ಸಿಕ್ತು, ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ 2023-24ನೇ ಸಾಲಿನ ಜನವರಿ ಸೈಕಲ್ ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೆ ಅವರಿಗೆ, ಆಮೇಲೆ ಅದು ವಾರ್ಷಿಕ ಅಂದರೆ ಸೆಮಿಸ್ಟರ್ ವೈಸ್ ಇರೋರಿಗೆ, ಇಯರ್ಲಿ ವೈಸ್ ಎಕ್ಸಾಮ್ ಇರುತ್ತಲ್ಲ ಅಂತಹ ವಿದ್ಯಾರ್ಥಿಗಳಿಗೆ, ಮತ್ತೆ ರೀಸೆಂಟಾಗಿ ರಿನಿವಲ್ ಅಡ್ಮಿಷನ್ ತಗೊಂಡ್ರು, ಜುಲೈ 20ನೇ ತಾರೀಕುವರೆಗೂ ರಿನಿವಲ್ ಅಡ್ಮಿಷನ್ ಇತ್ತು ಅಲ್ವಾ, ಅಂತಹ ವಿದ್ಯಾರ್ಥಿಗಳಿಗೆ, ಜೊತೆಗೆ ಒಂದಷ್ಟು ಕೋರ್ಸ್ಗಳನ್ನ ವಿದ್ಯಾರ್ಥಿಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 23ನೇ ಸಾಲಿನ ಜಾನ್ವರಿ ಸೈಕಲ್ ವಿದ್ಯಾರ್ಥಿಗಳು ಇರ್ತಾರಲ್ಲ, UG PG ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ ಇರುವಂತವರು ವಿದ್ಯಾರ್ಥಿಗಳು. ಈಗ ನೋಡಿ, MA ಇರುತ್ತೆ, MA ಕನ್ನಡ ಇದ್ರೂ, ಎಕನಾಮಿಕ್ ಪೊಲಿಟಿಕಲ್ ಸೈನ್ಸ್ ಯಾವುದೇ ಕೋರ್ಸ್ ಆಗಿರಲಿ, ನೀವು 3ನೇ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಇನ್ನು ಸ್ನಾತಕ ಬಂದು UG ವಿದ್ಯಾರ್ಥಿಗಳು, UGಲಿ ಕೆಲವು BCA ಅಥವಾ BBAಗೆಲ್ಲ ಸೆಮ್ ವೈಸ್ ಇರುತ್ತಂತಲ್ಲ, ಅಂತಹ ವಿದ್ಯಾರ್ಥಿಗಳು 3ನೇ ಸೆಮ್ ಇರೋರಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇನ್ನು 2023-24ನೇ ಸಾಲಿನ ಜಾನ್ವರಿ ಸೈಕಲ್ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರ್ ಇರ್ತಾರಲ್ಲ ಅಂಥವ್ರು, ಅದು UG ಆಗಿರ್ಬೋದು, PG ಆಗಿರ್ಬೋದು, ಫಸ್ಟ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇನ್ನು UG ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅಂದರೆ, ವಾರ್ಷಿಕ ಪದ್ಧತಿ ಅಂದರೆ ನಿಮಗೆ ವರ್ಷಕ್ಕೊಂದ್ಸಲ ಎಕ್ಸಾಮ್ ಇರುತ್ತಲ್ಲ ಅಂಥವ್ರು, 2021-22ನೇ ಜಾನ್ವರಿ ಸೈಕಲ್ ಪ್ರೆಸೆಂಟ್ 3ನೇ ವರ್ಷದಲ್ಲಿ ಇರುವಂತಹ ಜನವರಿ ಸೈಕಲ್ ವಿದ್ಯಾರ್ಥಿಗಳು, ಅದು BA ಆಗಿರ್ಬೋದು, BCom ಆಗಿರಬಹುದು. ಓಕೆನಾ. ನೆಕ್ಸ್ಟ್ 2022-23ನೇ ಸಾಲಿನಲ್ಲಿ ಜನವರಿ ಸೈಕಲ್ ಅಡ್ಮಿಷನ್ ಅಂತ ಆಗಿರುವಂತಹ BA BCom ವಿದ್ಯಾರ್ಥಿಗಳು, ಪ್ರೆಸೆಂಟ್ ನೀವು ಸೆಕೆಂಡ್ ಇಯರ್ ಇರ್ತೀರಾ ಅಂತಹ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ BA BCom ಇರೋ ವಿದ್ಯಾರ್ಥಿಗಳು, ಜೊತೆಗೆ ಹೋದ ವರ್ಷ ಅಡ್ಮಿಷನ್ ಆಗಿರುವಂತಹ 2023-24ನೇ ಸಾಲಿನ ಜನವರಿ ಸೈಕಲ್ ಸೇಮ್ ಪ್ರಥಮ ವರ್ಷದ ನೋಡಿ, ಫಸ್ಟ್ ಇಯರ್ BA BCom, ಸೆಕೆಂಡ್ ಇಯರ್ BA BCom, ಫೈನಲ್ ಇಯರ್ BA BCom ಜನವರಿ ಸೈಕಲ್ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅಂಥವರು ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋದಕ್ಕೆ ಕೊನೆಯ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಸ್ನಾತಕೋತ್ತರ ವಾರ್ಷಿಕ ಪದ್ಧತಿ ಇರುತ್ತೆ, ಈಗ MA ಸಂಸ್ಕೃತ ಇದೆ ಅಲ್ವಾ, ಅದು ವರ್ಷಕ್ಕೊಂದ್ಸಲ ಎಕ್ಸಾಮ್ ಆಗುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷ ಯಾರು ಇರ್ತಾರೋ ಅವ್ರಿಗೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆ. ಇನ್ನು ಡಿಪ್ಲೊಮಾ ಸರ್ಟಿಫಿಕೇಟ್, ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಅಂಡರ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿರುವಂತಹ 2023-24 ಅಕಾಡೆಮಿಕ್ ಇಯರಲ್ಲಿ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು UG PG ಓಪನ್ ಎಲೆಕ್ಟಿವ್ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಿ ಸಲ್ಲಿಸುವುದು ಅಂತ ಇದೆ. ನಿಮಗೆ ಗೊತ್ತಿರೋ ಪ್ರಕಾರ ಅಸೈನ್ಮೆಂಟ್ಸ್ಗಳನ್ನೆಲ್ಲ ಬರೆದು ನೀವು PDF ಫಾರ್ಮ್ ಮಾಡಿ KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮಲ್ಲೇ ಅಪ್ಲೋಡ್ ಮಾಡಬೇಕು. ಬೇರೆ ಎಲ್ಲೂ ನೀವು ಅಪ್ಲೋಡ್ ಮಾಡೋದಕ್ಕೆ ಅಂದರೆ ಪೋಸ್ಟ್ ಮಾಡೋದಕ್ಕೆ ನೀವು ಹೋಗಿ ಡೈರೆಕ್ಟ್ ಕೊಡೋ ಆಪ್ಷನ್ ಇಲ್ಲ. KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಎಲ್ಲ ಈಗ 2 ಕ್ವಶನ್ ಇರುತ್ತೆ, ಒಂದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜು, 2 ಸೇರಿಸಿ ಒಂದು PDF ಮಾಡಿ ಆ PDFಗೆ ನೀವು KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ಗೆ ಹೋಗಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಅದು ಹೇಗೆ ಅಂತ. ಇನ್ನು ಅಸೈನ್ಮೆಂಟ್ಸ್ ಸಬ್ಮಿಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಜುಲೈ 31 ಇತ್ತು ಅಲ್ವಾ, ಅದನ್ನು ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಆಗಸ್ಟ್ 6ನೇ ತಾರೀಕು ಇದ್ದೀವಿ ನಾವು. ಇನ್ನು ನಿಮಗೆ ಎಷ್ಟು ದಿನ ಟೈಮ್ ಇದೆ ಅಂದರೆ 25 ದಿನಗಳ ಕಾಲ ಟೈಮ್ ಇದೆ. ಯಾರು ಇಲ್ಲಿವರೆಗೂ ಅಸೈನ್ಮೆಂಟ್ ಬರ್ದಿಲ್ವೋ ಅಂಥವರು ಆದಷ್ಟು ಬೇಗ ಬರೆದು KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ನಲ್ಲಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡಿಬಿಡಿ. ಕೊನೆ ದಿನಾಂಕ ಹತ್ತಿರದಲ್ಲಿ ಬಂದಾಗ ನೀವು ಅಪ್ಲೋಡ್ ಮಾಡೋಕ್ಕೋದ್ರೆ ಅದು ಸ್ವಲ್ಪ ತಿರುಗಿ ಅದು ತಗೊಳ್ಳೋದಿಲ್ಲ, ಯಾಕಂದರೆ ಸರ್ವರ್ ಇಶ್ಯೂ ಇರುತ್ತೆ. ಸೊ ಆದಷ್ಟು ಬೇಗ ಬರೆದು ಯಾರು ಇನ್ನೂ ಅಪ್ಲೋಡ್ ಮಾಡಿಲ್ವೋ ಅಂಥವ್ರು ಅಪ್ಲೋಡ್ ಮಾಡಿಬಿಡಿ. ನಿಮಗೆ ಇನ್ನೊಂದು ಇನ್ಫಾರ್ಮೇಷನು, ಎಕ್ಸಾಮ್ ಫೀಸ್ ಕಟ್ಟೋದಕ್ಕೂ ಕೂಡ ಆಗಸ್ಟ್ 31 ಲಾಸ್ಟ್ ಡೇಟ್ ಇದೆ, ವಿತ್ ಫೈನ್ ಸೆಪ್ಟೆಂಬರ್ 9ನೇ ತಾರೀಕುವರೆಗೂ ಟೈಮ್ ಇದೆ. ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋದಕ್ಕೆ ಜೊತೆಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಆಗಸ್ಟ್ 31 ಲಾಸ್ಟ್ ಡೇಟ್. ಓಕೆನಾ. ಇಷ್ಟು KSYU ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.